ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ 319 KS ಒಂದು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗೋದೈತಿ. ಸೊ ಹಿಂಗಾಗಿ ಇವತ್ತಿನ ವಿಡಿಯೋ ಒಳಗ KS ಪ್ರಿಲಿಮಿನರಿ ಪರೀಕ್ಷೆಗೆ ಬೇಕಾಗುವಂತಹ ಒಂದು ಸ್ಟ್ಯಾಂಡರ್ಡ್ ಪುಸ್ತಕಗಳ ಒಂದು ಲಿಸ್ಟ್ ನ ಶೇರ್ ಮಾಡ್ಲಿಕ್ಕತ್ತೇನಿ. ಸೊ ಯಾರೆಲ್ಲ ಇನ್ನೂರ್ಗು ಪುಸ್ತಕಗಳನ್ನ ತಗೊಂಡಿಲ್ಲ ಅಂಡ್ ಯಾರೆಲ್ಲ ಬಿಗಿನರ್ಸ್ ಅದೇರಿ ಅವರಿಗೆಲ್ಲ ಡೆಫಿನೆಟ್ಲಿ ಈ ಒಂದು ವಿಡಿಯೋ ಬಹಳ ಯೂಸ್ಫುಲ್ ಆಗ್ತದ. ಸೊ ಫಸ್ಟ್ ಥಿಂಗ್, ಒಂದು ಕಾಂಪಿಟೇಟಿವ್ ಪರೀಕ್ಷೆ ಅಂದಾಗ ಏನೇನ್ ಬೇಕು? ಫಸ್ಟ್ ಫೌಂಡೇಶನ್ ಅಂಡ್ ಕರೆಂಟ್ ಅಫೇರ್ಸ್ ಅಂಡ್ ಸ್ಟ್ಯಾಂಡರ್ಡ್ ಪುಸ್ತಕಗಳ ಒಂದು ಲಿಸ್ಟು, ಈ ಮೂರು ಇರ್ಬೇಕಾಗ್ತದ. ಸೊ ಫೌಂಡೇಶನ್ ಸಲುವಾಗಿ ನೀವು 6ರಿಂದ 12ನೇ ತರಗತಿಯವರೆಗಿನ NCERTs ಅಥವಾ ಸ್ಟೇಟ್ದು ಪುಸ್ತಕಗಳನ್ನ ರೆಫರ್ ಮಾಡಬಹುದು. ಇಲ್ಲ ಟೈಮ್ ಬಹಳ ಕಡಿಮೆ ಐತಂದ್ರೆ 8th ಇಂದ 10th ಅಥವಾ 8th ಇಂದ 12th ವರೆಗಿನ ಒಂದು ಸ್ಕೂಲ್ ಪುಸ್ತಕಗಳು ಏನಿರ್ತಾವಲ್ಲ ಅದನ್ನ ಕವರ್ ಮಾಡ್ಕೊಳ್ರಿ. ಅಂಡ್ ದೆನ್ ಕರೆಂಟ್ ಅಫೇರ್ಸ್, ಎಸ್ ಗೈಸ್, ಕರೆಂಟ್ ಅಫೇರ್ಸ್ ಬಹಳನ ಒಂದು ಮೇಜರ್ ರೋಲ್ ಅದ ಇವಾಗಿನ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಳೊಳಗ. ಸೊ ಹಿಂಗಾಗಿ ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ಒಂದು ಮ್ಯಾಗಝಿನ್, ಸ್ಪರ್ಧಾ ಅರಿವು ತಗೋಬಹುದು, ಇಲ್ಲಂತಂದ್ರೆ ನಮ್ಮ KPSC. ಸೊ ಯಾವ್ದು ನಿಮಗ್ ಬೆಸ್ಟ್ ಅನಿಸ್ತದ, ಇದನ್ ಬಿಟ್ಟು ಮತ್ತೆ ಬೇರೆ ಯಾವ್ದಾರ ಒಂದು ಮಂತ್ಲಿ ಮ್ಯಾಗಝಿನ್ ನಿಮಗ್ ಇಷ್ಟ ಆಯ್ತಂದ್ರ ಆ ಒಂದು ಮ್ಯಾಗಝಿನ್ ಜೊತೆಗೆ ಪ್ರಜಾವಾಣಿ ನ್ಯೂಸ್ ಪೇಪರ್. ಸೊ ಇದಿಷ್ಟು ಫೌಂಡೇಶನ್ ಮತ್ತೆ ಕರೆಂಟ್ ಅಫೇರ್ಸ್ ಒಂದು ಪುಸ್ತಕಗಳ ಲಿಸ್ಟ್ ಮುಗೀತು. ಇನ್ನ ಸ್ಟ್ಯಾಂಡರ್ಡ್ ಒಂದು ಪುಸ್ತಕಗಳ ಲಿಸ್ಟ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಸಬ್ಜೆಕ್ಟ್ ಗೆ ಒಂದು ಪುಸ್ತಕ ಅಷ್ಟನ್ನ ರೆಫರ್ ಮಾಡ್ರಿ. ಇಲ್ಲಾಂದ್ರೆ ಟೈಮ್ ಅನ್ನು ವೇಸ್ಟ್ ಆಗ್ತದ, ರಿವಿಷನ್ ಮಾಡ್ಲಿಕ್ಕೆ ಟೈಮ್ ಸಿಗಂಗಿಲ್ಲ. ಅಂಡ್ ಎರಡೆರಡು ಪುಸ್ತಕಗಳು ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡೋ ಚಾನ್ಸಸ್ ಕೂಡ ಇರ್ತದೆ. ಅಂಡ್ ದುಡ್ಡು ವೇಸ್ಟ್, ಟೈಮು ವೇಸ್ಟ್. ಸೊ ದಟ್ ಒಂದು ಪುಸ್ತಕ ಒಂದ್ ಸಬ್ಜೆಕ್ಟ್ಗೆ ಓಕೆ, ಎರಡೆರಡು ಮೂರ್ ಮಲ್ಟಿಪಲ್ ರಿಸೋರ್ಸಸ್ ನ ಯಾವುದೇ ಕಾರಣಕ್ಕೂ ಫಾಲೋ ಮಾಡಕ್ ಹೋಗ್ಬೇಡ್ರಿ. ಒಂದು ನಿಮಗ್ ಫ್ರೀ ಆಗಿ ಸಿಗಾಕತೆ ತಂದ್ರೂ ಕೂಡ ಫಾಲೋ ಮಾಡಕ್ ಹೋಗ್ಬೇಡ್ರಿ. ದೆನ್ ಇವಾಗ ಪುಸ್ತಕಗಳ ಬಗ್ಗೆ ಮಾತಾಡೋದಂದ್ರ ಸಂವಿಧಾನ, ಪಾಲಿಟಿ ಮೇಲೆ ಫಿಕ್ಸ್ ಕ್ವಶನ್ಸ್ ಗಳು ಇರ್ತಾವು, ವೇಟೇಜ್ ಜಾಸ್ತಿ ಅದ. ಸೊ ಯಾವೆಲ್ಲ ಒಂದಷ್ಟು ಕೋರ್ ಸಬ್ಜೆಕ್ಟ್ ಅದಾವಲ್ಲ, ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅದಾವ, ಪ್ರತಿ ವರ್ಷ ಎದ್ರ ಮೇಲೆ ಕ್ವಶನ್ ಜಾಸ್ತಿ ಬರ್ತಾವು, ಇದೆಲ್ಲ ಐಡಿಯಾ ನಿಮಗೆ ಇರ್ಬೇಕಂತ. ಎಂ ಲಕ್ಷ್ಮೀಕಾಂತ್ ಅಥವಾ ಗಂಗಾಧರ್ ಸರ್ ಅವರ ಪುಸ್ತಕ, ಎರಡರೊಳಗೆ ಒಂದು ಪುಸ್ತಕ, ಒಂದೇ ಪುಸ್ತಕನ ರೆಫರ್ ಮಾಡ್ರಿ. ಇದು ಕನ್ನಡ ಮಾಧ್ಯಮ ಪುಸ್ತಕಗಳ ಲಿಸ್ಟ್ ನ ಶೇರ್ ಮಾಡತ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗ ಇಂಗ್ಲಿಷ್ ಮೀಡಿಯಂ ಬಗ್ಗೆ ಮಾತಾಡೋಣ. ಇನ್ನು ಜಿಯೋಗ್ರಫಿ ಸಲುವಾಗಿ 4 ಪುಸ್ತಕಗಳು, ಓಕೆ, 4 ಪುಸ್ತಕಗಳು ಡಾಕ್ಟರ್ ರಂಗನಾಥ್ ಸರ್ ಅವರು ಬರೆದಂತಹ ಒಂದು ಪುಸ್ತಕಗಳು. 4 ಪುಸ್ತಕಗಳನ್ನ ಪರ್ಚೇಸ್ ಮಾಡ್ರಿ. ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲ ತತ್ವಗಳು, ಪ್ರಪಂಚದ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಈ 4 ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಕೊಳ್ರಿ. ಜಿಯೋಗ್ರಫಿ ಮುಗೀತು, ಸಂವಿಧಾನ ಆಯ್ತು. ಇನ್ನ ಇತಿಹಾಸ, ಭಾರತದ ಇತಿಹಾಸ ಡಾಕ್ಟರ್ ಕೆ ಸದಾಶಿವ್, ಕರ್ನಾಟಕದ ಇತಿಹಾಸ ಡಾಕ್ಟರ್ ಸೂರ್ಯನಾಥ್ ಕಾಮತ್, ಮಧ್ಯಯುಗದ ಭಾರತದ ಇತಿಹಾಸ ಕೆ ಸದಾಶಿವ್, ಅಂಡ್ ಪ್ರಾಚೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ ಕೆ ಸದಾಶಿವ್ ಸರ್. ಸೊ ಹಿಸ್ಟ್ರಿ ಮೇಲೆ ಸ್ವಲ್ಪ 4 ಪುಸ್ತಕಗಳು ಬರ್ತಾವು, ಜಿಯೋಗ್ರಫಿ ಮೇಲೆ 4 ಪುಸ್ತಕಗಳು ಬರ್ತಾವು. ಅದರ್ವೈಸ್ ಉಳಿದಿದ್ದ ಎಲ್ಲಾ ಸಬ್ಜೆಕ್ಟ್ ಮೇಲೆ ಒಂದೊಂದೇ ಪುಸ್ತಕಗಳು ಬರ್ತಾವ. ಆರ್ಥಿಕ ವ್ಯವಸ್ಥೆ, HRK ಪುಸ್ತಕ ತಗೊಳ್ರಿ ಒಂದು, ಇಲ್ಲಂತಂದ್ರ ಗರಣಿ ಕೃಷ್ಣಮೂರ್ತಿ ಸರ್ ಅವ್ರ ಪುಸ್ತಕ ತಗೊಳ್ರಿ ಒಂದು. ಅದರ ಜೊತೆಗೆ ಕರ್ನಾಟಕ ಮತ್ತು ಭಾರತದ ಎರಡೂ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ನ ನೀವು ರೀಡ್ ಮಾಡ್ಕೋಬೇಕು. ವಿಜ್ಞಾನ, ಆಕ್ಚುಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಲುವಾಗಿ ಯಾವುದೇ ಪುಸ್ತಕ ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ಕರೆಂಟ್ ಅಫೇರ್ಸ್ ನ ನೀವು ಥರೋ ಆಗಿ ಕವರ್ ಮಾಡ್ತಾ ಹೋಗತಿದ್ರಿ ಅಂತಂದ್ರ ಯಾವುದೇ ಪುಸ್ತಕ ಅವಶ್ಯಕತೆ ಇಲ್ಲ. ಪುಸ್ತಕ ಬೇಕೇ ಬೇಕು ಅನ್ನೋರು ಇರ್ತಾರು. ಸೊ ಅಂತವ್ರ ಸಲುವಾಗಿ ಹೇಳೋದಾದ್ರೆ G ಹರಿಪ್ರಸಾದ್ ಅವರ ಒಂದು ಪುಸ್ತಕನ ನೀವು ಓದ್ಬೋದು. ದೆನ್ ಪರಿಸರ ಅಧ್ಯಯನ PV ಭೈರಪ್ಪ, ಅಗೇನ್ ಪರಿಸರ ಅಧ್ಯಯನ ಒಂದು ಥಿಯರಿ ಜೊತೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳು ಜಾಸ್ತಿ ಬರ್ತಾವ. ಹಿಂಗಾಗಿ ಕರೆಂಟ್ ಅಫೇರ್ಸ್ ನ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. ಸೊ KS ಪ್ರಿಲಿಮಿನರಿ ಪರೀಕ್ಷೆಗೆ ನೀವೇನಾದ್ರೂ ಪರ್ಫೆಕ್ಟ್ ಆಗಿ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಅಂದ್ರೆ FDA SD ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಈ ತರ ಎಲ್ಲ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಳು ಕೂಡ ನಿಮ್ದ ಕ್ಲಿಯರ್ ಆಗ್ತದ. ಸೊ ಹಿಂಗಾಗಿ ಒಂದು ಫೋಕಸ್ ನ ಜಾಸ್ತಿ ಮಾಡ್ರಿ. ನೋಟಿಫಿಕೇಶನ್ ಬಂದ ತಕ್ಷಣ ಓದ್ತೇನಿ ಅಂತ ಹೇಳಿ ಟೈಮ್ ನ ವೇಸ್ಟ್ ಮಾಡ್ಬೇಡ್ರಿ. ಆದಷ್ಟು ಬೇಗ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಕೊಳ್ರಿ ಅಂಡ್ ಓದಾಕ ಸ್ಟಾರ್ಟ್ ಮಾಡ್ರಿ. KS ಮೀನ್ಸ್ ಆಗಿರ್ಬೋದು ಅಥವಾ ಇಂಟರ್ವ್ಯೂ ಬಗ್ಗೆ, ರಿಸೋರ್ಸಸ್ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋ ಮಾತಾಡೋಣ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.